ಸೆಕ್ಷುಯಾಲಿಟಿ ಲೈಂಗಿಕತೆ ಮಿತ್ ನಂಬರ್ 18. ಪೆನ್ನಿಸ್ ಹೆಡ್ ಶಿಶ್ನದ ಮುಂಭಾಗ ಈ ಜಾಗದಲ್ಲಿ ವೈಟ್ ಲೇಯರು ಆಲ್ಮೋಸ್ಟ್ ಡೈಲಿ ಅಥವಾ 3 days 4 days ಒನ್ಸ್ ಫಾರ್ಮೇಷನ್ ಆಗುತ್ತೆ. ಅದು ನಾರ್ಮಲ್ಲ, ಹೌದು. ಅದನ್ನು ನಾವು ಸ್ಮೆಗ್ಮಾ ಅಂತ ಹೇಳ್ತೇವೆ. ಅದು ಸ್ಕಿನ್ ಕೆಳಗಡೆ ಇರುವಂಥ ಒಂದು ಡೆಡ್ ಸೆಲ್ಸ್ ಇರ್ಬೋದು ಅಥವಾ ಮಾಯಿಶ್ಚರ್ ಇರ್ಬೋದು, ಅದನ್ನು ಸೇರಿಕೊಂಡು ಒಂದು ಲೇಯರ್ ಫಾರ್ಮೇಷನ್ ಮಾಡುತ್ತೆ. ಅದರಿಂದ ಬೆನಿಫಿಟ್ ಏನಂದರೆ ಅದು ಲೂಬ್ರಿಕೇಶನ್ ಒಂಥರ ವೆಟ್ ಮಾಡ್ತಾ ಇರುತ್ತೆ. ಯಾವಾಗ ಅದನ್ನು ರೆಗ್ಯುಲರಾಗಿ ವಾಶ್ ಮಾಡಲ್ಲ, ಅಂದರೆ ಸ್ಕಿನ್ನನ್ನು ತೆಗೆದು ತೊಳೆಯಲ್ಲ, ಅದು ಲೇಯರ್ ದೊಡ್ಡದಾಗ್ತಾ ಹೋಗುತ್ತೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೆ, ಸ್ಮೆಲ್ ಬರುತ್ತೆ, ಜೊತೆಗೆ ರೆಡ್ನೆಸ್ ಅಥವಾ ಪೆನ್ನಿಸ್ ಹೆಡ್ಡು ಊತ ಆಗುತ್ತೆ. ಆ ಟೈಮಲ್ಲಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಬಟ್ ಇನ್ಫೆಕ್ಷನ್ ಬರಬಾರ್ದು ಅಂತ ಅಂದರೆ ರೆಗ್ಯುಲರ್ ವಾಶ್ ಮಾಡಿದಾಗ ಸ್ಕಿನ್ನನ್ನು ಹಿಂದೆ ತೆಗೆದು ವಾಶ್ ಮಾಡಿ ಡ್ರೈ ಮಾಡ್ಕೋಬೇಕು. ಆವಾಗ ಈ ಸ್ಮೆಗ್ಮಾ ಇನ್ಫೆಕ್ಷನ್ ಆಗೋದು ಕಂಟ್ರೋಲ್ ಆಗುತ್ತೆ.